ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಲ್ವಾ? ಇನ್ನೇನು ಇದರಿಂದ ಹೊರಗೆ ಬರೋಕೆ ಆಗೋಲ್ಲ ಅಂತಾನೂ ಅನ್ಸಿರುತ್ತೆ. ಆದ್ರೆ ನಮ್ಮ ಆಲೋಚನಾ ಶಕ್ತಿಯಿಂದಲೇ ಆ ಕಿಕ್ಕಿರಿದು ತುಂಬಿದ ರಸ್ತೆಯನ್ನ ಸ್ಮೂತಾಗಿ ಮಾಡ್ಕೋಬೋದು ಅಂದ್ರೆ ನಂಬೋಕಾಗತ್ತಾ? ಬನ್ನಿ ಇವತ್ತು ಇದ್ರ ಬಗ್ಗೆನೇ ನೋಡೋಣ. ಆಹಾ, ಈ ಮಾತು ಕೇಳಿದ ತಕ್ಷಣ ನಮ್ಗೂ ನೆನ್ಪಾಗತ್ತಲ್ವಾ? ಆ ಶುಕ್ರವಾರ ಸಂಜೆ ಟ್ರಾಫಿಕ್ ಅಂದ್ರೆ ಸಾಕು, ಅದೇ ಹತಾಶೆ, ಅದೇ ನಿರಾಸೆ. ಇದು ಸುಮ್ನೆ ಯಾರೋ ಹೇಳಿದ್ದಲ್ಲ, ಇದು ಅನುಭವದ ಮಾತು. ಒಂದು ರೀತಿ ಕಹಿ ಸತ್ಯದ ಹಾಗೆ ಕೇಳಿಸ್ದೆ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಈ ಪರಿಸ್ಥಿತಿನ ಬದಲಾಯಿಸೋಕೆ ಆಗಲ್ಲ ಅಂತ ನಾವೇ ಡಿಸೈಡ್ ಮಾಡ್ಬಿಟ್ಟಿದೀವಿ. ಆದ್ರೆ ಒಂದು ವೇಳೆ ಆ ರೀತಿ ಆಗ್ಲೇಬೇಕಂತ ಇರ್ಲಿಲ್ಲ ಅಂದ್ರೆ? ಎಂಥ ಸಿಂಪಲ್ ಪ್ರಶ್ನೆ ಅಲ್ವಾ? ಆದ್ರೆ ಇದು ನಾವು ದಿನಾ ಅನುಭವಿಸೋ ಕಿರಿಕಿರಿಯನ್ನೇ ಚಾಲೆಂಜ್ ಮಾಡುತ್ತೆ. ಸರಿ, ಹಾಗಾದರೆ ಬನ್ನಿ ಆ ಶುಕ್ರವಾರದ ಫ್ರೀವೇಯ ದೃಶ್ಯವನ್ನ ನಮ್ಮ ಕಣ್ಮುಂದೆ ತಂದುಕೊಳ್ಳೋಣ. ಅದು ಎಂದಿಗೂ ಬದಲಾಗಲ್ಲ ಅನ್ನೋ ಒಂದು ನಂಬಿಕೆ ಎಲ್ಲರನ್ನೂ ಕಾಡುವ ಒಂದು ದುಸ್ವಪ್ನ. ಇಲ್ಲಿ ನೋಡಿ, ಗಂಡನ ಪ್ರೆಡಿಕ್ಷನ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. 3 ಗಂಟೆಗಿಂತ ಜಾಸ್ತಿ ಟ್ರಾವೆಲ್ ಟೈಮ್, ಗಾಡಿಗಳ ಹರಿದಾಡೋದಲ್ಲ, ತೆವಳುಕೊಂಡು ಹೋಗೋ ಸ್ಪೀಡ್. ಅಷ್ಟೇ ಅಲ್ಲ, ಪರಿಸ್ಥಿತಿ ಇನ್ನೂ ಕೆಟ್ಟದಾಗತ್ತೆ ಅನ್ನೋ ಗ್ಯಾರಂಟಿ. ಆದ್ರೆ ಆ ಬಲಗಡೆ ಕಾಲಂ ಖಾಲಿ ಇದೆ ನೋಡಿ. ಆ ದಿನ ನಿಜವಾಗಿ ಏನಾಯ್ತು, ಆ ಸೀಕ್ರೆಟ್ ಏನು, ಅದನ್ನೇ ಈಗ ನಾವು ತಿಳ್ಕೊಳ್ಳೋಣ. ಸರಿ, ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಬರೋದೇ ಇಲ್ಲಿಂದ. ಅಯ್ಯೋ, ಟ್ರಾಫಿಕ್ ಬೇಗ ಕ್ಲಿಯರ್ ಆಗ್ಬಿಡ್ಲಿ ಅಂತ ಸುಮ್ನೆ ಅಂದ್ಕೊಂಡು ಕೂರೋದನ್ನ ಬಿಟ್ಟು ನಿರೂಪಕಿ ಒಂದು ವಿಭಿನ್ನ, ಒಂದು ಧೈರ್ಯದ ಪ್ರಯೋಗಕ್ಕೆ ಕೈ ಹಾಕ್ತಾರೆ. ಅದುವೇ ಈ ಕಥೆಯ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಿರೂಪಕಿ ಇದಕ್ಕೂ ಮುಂಚೆನೂ ಟ್ರಾಫಿಕ್ ಕ್ಲಿಯರ್ ಆಗ್ಲಿ ಅಂತ ಪ್ರಯತ್ನ ಪಟ್ಟಿದ್ರಂತೆ. ಆದ್ರೆ ಅದು ಯಾಕೆ ವರ್ಕ್ ಆಗ್ಲಿಲ್ಲ? ಕಾರಣ ಸಿಂಪಲ್. ಅದು ಸಾಧ್ಯ ಅನ್ನೋ ನಿಜವಾದ ನಂಬಿಕೆ ಅವರಲ್ಲಿ ಇರ್ಲಿಲ್ಲ. ಆ ನಂಬಿಕೆ ಇಲ್ಲದಿದ್ದಾಗ ರಿಸಲ್ಟ್ ಕೂಡ ಬರ್ಲಿಲ್ಲ. ಅಂದ್ರೆ ಸುಮ್ನೆ ಆಸೆಪಟ್ರೆ ಸಾಲ್ದು, ಅದು ಆಗೇ ಆಗತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹೌದು, ಇದೇ ನೋಡಿ ವ್ಯತ್ಯಾಸ. ಸುಮ್ನೆ ವಿಶ್ ಮಾಡೋದು ಬೇರೆ, ಒಂದು ಕಾನ್ಷಿಯಸ್ ಎಕ್ಸ್ಪೆರಿಮೆಂಟ್ ಮಾಡೋದೇ ಬೇರೆ. ಆ ಪ್ಯಾಸಿವ್ ಮೈಂಡ್ಸೆಟ್ಟಿಂದ ಆಕ್ಟಿವ್ ಮೈಂಡ್ಸೆಟ್ಗೆ ಬದಲಾದ ಕ್ಷಣ ಇದೆಯಲ್ಲ, ಅದು ಕಥೆಯ ಕ್ಯೂರಿಯಾಸಿಟಿಯನ್ನ ಇನ್ನಷ್ಟು ಜಾಸ್ತಿ ಮಾಡತ್ತೆ. ಏನೋ ಒಂದು ದೊಡ್ಡದಾಗೋಕ್ ಹೊರಟಿದೆ ಅನ್ನೋ ಕ್ಲಿಯರ್ ಸಿಗ್ನಲ್ ಅದು. ಹಾಗಾದ್ರೆ ಏನದು ಹೊಸ ಟೆಕ್ನಿಕ್? ಏನವು ಚಾಲಕರ 3 ಸದ್ಗುಣಗಳು? ಬನ್ನಿ ನೋಡೋಣ. ಅವು ಇವೆ. 1ನೇದು ಮುಂದಾಲೋಚನೆ, 2ನೇದು ಪರಿಗಣನೆ ಮತ್ತು 3ನೇದು ಸಹನೆ. ಇವು ಸುಮ್ನೆ ಪದಗಳಲ್ಲ, ಬದಲಿಗೆ ರಸ್ತೆಯಲ್ಲಿರೋ ಪ್ರತಿಯೊಬ್ಬ ಡ್ರೈವರ್ ಕೂಡ ಹೀಗೇ ಇರ್ಬೇಕು ಅಂತ ನಿರೂಪಕಿ ಮಾಡಿದ ಒಂದು ಮೆಂಟಲ್ ಪ್ರಾಜೆಕ್ಟ್ನ 3 ಪಿಲ್ಲರ್ಗಳು. ಅಂದ್ರೆ ಮುಂದಾಲೋಚನೆ ಅಂದ್ರೆ ಯಾರೂ ಗಡಿಬಿಡೀಲಿ ಲೇನ್ ಚೇಂಜ್ ಮಾಡಬಾರ್ದು. ಪರಿಗಣನೆ ಅಂದ್ರೆ ಪ್ರತಿಯೊಬ್ರು ಮುಂದಿನ ಗಾಡಿಗೆ ಸಾಕಷ್ಟು ಜಾಗ ಬಿಡ್ಬೇಕು. ಸಹನೆ ಅಂದ್ರೆ ಈ ಎರಡನ್ನೂ ಪಾಲಿಸೋಕೆ ಬೇಕಾದ ತಾಳ್ಮೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಏನ್ ಗೊತ್ತಾ? ಇದು ಕೇವಲ ತಮಗಾಗಿ ಮಾಡಿದ ಬದಲಾವಣೆ ಅಲ್ಲ, ಬದಲಿಗೆ ಇಡೀ ರಸ್ತೆಯಲ್ಲಿರೋ ಬೇರೆ ಡ್ರೈವರ್ಗಳ ವರ್ತನೆಯನ್ನೇ ಮಾನಸಿಕವಾಗಿ ಬದಲಾಯಿಸೋಕೆ ಮಾಡಿದ ಒಂದು ಪ್ರಯತ್ನ. ಇಷ್ಟು ಹೊತ್ತು ಥಿಯರಿ ಬಗ್ಗೆ ಮಾತಾಡ್ವಿ. ಈಗ ರಿಸಲ್ಟ್ ಟೈಮ್, ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ವಿ. ಆ ಪ್ರಯೋಗದ ಫಲಿತಾಂಶ ಹೇಗಿತ್ತು ಗೊತ್ತಾ? ನಿಜಕ್ಕೂ ನಂಬೋಕಾಗ್ಲಿಲ್ಲ. ಮೊದ್ಲೇನೇ ಶಾಕ್. ಗಂಟೆಗೆ ಕೇವಲ 5ರಿಂದ 7 ಮೈಲ್ ಸ್ಪೀಡ್ ಇರುತ್ತೆ ಅನ್ಕೊಂಡಿದ್ದ ಅದೇ ಫ್ರೀವೇಯಲ್ಲಿ ಗಾಡಿಯ ವೇಗ ಗಂಟೆಗೆ 50 ಮೈಲ್ಗಿಂತ ಕಡಿಮೆನೇ ಆಗ್ಲಿಲ್ಲ. ಯೋಚ್ನೆ ಮಾಡಿ, ಇದು ನಿಜಕ್ಕೂ ಊಹೆಗೂ ನಿಲ್ಕದ್ದು. ಇನ್ನೂ ಇದೆ 2ನೇ ಅದ್ಭುತ. ಅಷ್ಟು ಟ್ರಾಫಿಕ್ ಇರೋ ಫ್ರೀವೇಯಲ್ಲಿ ತಮ್ ಎಕ್ಸಿಟ್ ಬರೋವರೆಗೂ ಒಂದೇ ಒಂದು ಸಾರಿ ಕೂಡ ನಿಲ್ಲಿಲ್ಲ. ಜಸ್ಟ್ ಇಮ್ಯಾಜಿನ್, ಬ್ರೇಕ್ ಹಾಕದೆ ಸ್ಮೂದಾಗಿ ಹೋಗೋದು. ಎಂಥ ಅದ್ಭುತ ಅಲ್ವಾ? ಪ್ರಯಾಣ ಅಷ್ಟು ಸರಾಗವಾಗಿತ್ತು. ಈ ಮ್ಯಾಜಿಕ್ ಕೇವಲ ಫ್ರೀವೇಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಫ್ರೀವೇಯಿಂದ ಕೆಳಗೆ ಇಳಿದು ಸಿಟಿ ರೋಡ್ಗೆ ಬಂದೇನೆ ಅವರು ಸತತವಾಗಿ 1, 2 ಅಲ್ಲ, ಬರೋಬ್ಬರಿ 17 ಗ್ರೀನ್ ಲೈಟ್ಗಳನ್ನ ಪಾಸ್ ಮಾಡಿದ್ರು. ಯೋಚನೆ ಮಾಡಿ, ಯಾವಾಗ್ಲೂ 45 ನಿಮಿಷ ತಗೊಳ್ತಿದ್ದ ಜರ್ನಿ ಅವತ್ತು ಕೇವಲ 15 ನಿಮಿಷದಲ್ಲಿ ಮುಗಿದೋಗಿತ್ತು. ಈಗ ನಾವು ಮೊದಲನೇ ಸ್ಲೈಡ್ಗೆ ವಾಪಸ್ ಬರೋಣ. ಆ ಖಾಲಿ ಜಾಗಗಳನ್ನ ಈಗ ತುಂಬೋಣ. 3 ಗಂಟೆ ಆಗುತ್ತೆ ಎಂದುಕೊಂಡಿದ್ದ ಪ್ರಯಾಣ ಮುಗಿದಿದ್ದ ಕೇವಲ 1 ಗಂಟೆ 20 ನಿಮಿಷದಲ್ಲಿ. ಗಂಟೆಗೆ 5 ಮೈಲ್ ಸ್ಪೀಡ್ ಬದಲಿಗೆ 50 ಮೈಲಿಗಿಂತ ಹೆಚ್ಚು ಸ್ಪೀಡಲ್ಲಿ ಹೋಗಿತ್ತು. ಆ ಪ್ರೆಡಿಕ್ಷನ್ಗೂ ರಿಯಾಲಿಟಿಗೂ ಇರೋ ವ್ಯತ್ಯಾಸ ನೋಡಿ, ನಿಜಕ್ಕೂ ಶಾಕಿಂಗ್. ಇದು ಅದೃಷ್ಟ ಅಂತೂ ಅಲ್ಲ, ಇದು ಒಂದು ಪ್ರಜ್ಞಾಪೂರ್ವಕ ಪ್ರಯೋಗಕ್ಕೆ ಸಿಕ್ಕ ಕ್ಲಿಯರ್ ಕಟ್ ರಿಸಲ್ಟ್. ಹಾಗಾದ್ರೆ ಈ ಇಡೀ ಅನುಭವದಿಂದ ನಾವೇನು ಕಲಿಬಹುದು? ಈ ಕಥೆಯ ನೀತಿಯೇನು? ಅದನ್ನೇ ನಿರೂಪಕಿ ಹರಿವಿನ ನಿಯಮ ಅಥವಾ ದ ಲಾ ಆಫ್ ಫ್ಲೋ ಅಂತ ಕರೀತಾರೆ. ನಿರೂಪಕಿಯ ಮಾತಲ್ಲಿರೋ ಆ ಕಾನ್ಫಿಡೆನ್ಸ್ ನೋಡಿ. ಅವರ ಪ್ರಕಾರ ಇದು ಸುಮ್ನೆ ಆಗಿದ್ದಲ್ಲ, ಇದು ಕೋಇನ್ಸಿಡೆನ್ಸ್ ಅಲ್ಲ,
ಬದಲಿಗೆ ಇದು ವರ್ಕ್ ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್. ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಟ್ರಾಫಿಕ್ ಜಾಮ್ ಅನ್ನೋದು ರಸ್ತೆಯಲ್ಲಿರೋ ಗಾಡಿಗಳ ಸಂಖ್ಯೆಯಿಂದ ಡಿಸೈಡ್ ಆಗೋ ಒಂದು ಫಿಸಿಕಲ್ ರಿಯಾಲಿಟಿನಾ, ಅಥವಾ ಅದು ಎಲ್ಲಾ ಡ್ರೈವರ್ಗಳ ಒಟ್ಟಾರೆ ಆತಂಕ, ಅವಸರ ಮತ್ತು ತಾಳ್ಮೆ ಇಲ್ಲಿರೋದ್ರಿಂದ ಸೃಷ್ಟಿಯಾಗೋ ಒಂದು ಕಲೆಕ್ಟಿವ್ ಮೈಂಡ್ ಸೆಟ್ಟಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಿದೆ.